ಇಟ್ಟೆಂಡ್ರನ್ ಆಗಿದ್ ಯಾರು ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಈ ರಾಜ್ಯದ ಜನತೆ ನೋಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ನೀವು ನೋಡಿದಿರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಎಂದಿಗೂ ಕೂಡ ದಾಖಲಾತಿಗಳನ್ನ ಮುಂದಿಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅವರ ಸಾರ್ವಜನಿಕ ಜೀವನದಲ್ಲಿ ಇವತ್ತಿಂದ ಅಲ್ಲ, ಕಳೆದ 64 ವರ್ಷದಿಂದ ಸುದೀರ್ಘವಾಗಿ ಇದನ್ನೇ ಮಾಡ್ಕೊಂಡ್ ಬಂದಿದ್ದೇವೆ. ಇಟ್ಟೆಂಡ್ರನ್ನು ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಅವರು ಆಲೋಚನೆ ಮಾಡಬೇಕಾಗ್ತದೆ. ಇದೇ ಇಟ್ಟೆಂಡ್ರನ್ ಆಗಿದ್ ಯಾರು ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವಿಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗ್ಲ ಸರ್ಕಲ್ಗೆ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದ್ರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದ್ರು? ಯಾರು ಇಟ್ಟೆಂಡ್ರನ್ ಯಾರು ಅಂತಕ್ಕಂಥದ್ದು ಬೈರ್ಮಂಗ್ಲ ಭಾಗದಲ್ಲಿ ರೈತರಿಗೆ ಗೊತ್ತಿದೆ, ನಾಡಿನ ಜನತೆ ನೋಡಿದ್ದಾರೆ.